This is the first time, bro. I'm coming. Oh my god! Guys, crazy! ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ನೆನ್ನೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಸೂಪರ್ ಕಾರ್ ರೈಡ್ ಕೇಳಕ್ಕೆ ನಾನು ಸೂಪರ್ ಕಾರ್ ಓನರ್ ಹತ್ರ ಹೋಗಿದ್ದೆ. ಬಟ್ ನನ್ಗೆ ಯಾವ್ದೇ ರೀತಿ ಸೂಪರ್ ಕಾರ್ ರೈಡ್ ಸಿಕ್ಲಿಲ್ಲ. ಸೂಪರ್ ಕಾರ್ ರೈಡ್ ಸಿಗತ್ತೆ, ಸೂಪರ್ ಕಾರ್ಗಳೇ ಸಿಕ್ಲಿಲ್ಲ. ಎಲ್ಲ ಒಂದ್ಬಿಟ್ರೆ ನನ್ಗೆ ಯಾವ್ದೇ ರೀತಿ ಸೂಪರ್ ಕಾರ್ಗಳು ನನಗೆ ಸಿಕ್ಲೇ ಇಲ್ಲ. ಬಟ್ ಇವತ್ತು ಅದೇ ಆಸೆನ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮತ್ತೆ ನಾನು ಹೋಗ್ತಿದ್ದೀನಿ, ಸ್ಟ್ರೇಂಜರ್ ಹತ್ರ ಹೋಗ್ತೀನಿ. ಸ್ಟ್ರೇಂಜರ್ ಸೂಪರ್ ಕಾರ್ ರೈಡ್ ಕೇಳ್ತೀನಿ. ಬನ್ನಿ, ಸೂಪರ್ ಕಾರ್ ಓನರ್ಸ್ಗಳು ನನಗೆ ಏನಾದ್ರು ಸೂಪರ್ ಕಾರ್ ರೈಡ್ ಕೊಡ್ತಾರಾ, ಕೊಡಲ್ವಾ ನೋಡೋಣ. ಗೈಸ್, ಅಲ್ಲಿ ಪಾಸ್ಟ್ ಹೋಗ್ತಿದೆ, ಪಾಸ್ಟ್ ಗೈಸ್, ಅದಕ್ಕೆ ಕೇಳಂತಡ್ರಿ. ಸೂಪರ್ ಕಾರಿಗೆ ಇಬ್ರಿದ್ರೆ ಆಗಲ್ಲ ಗೈಸ್, ಒಬ್ರೇ ಇದ್ರೆ ಕೇಳ್ತೀನಿ. ಅದ್ರಲ್ಲಿ ಗೈಸ್ ಅಲ್ಲಿ ಸಿಗ್ನಲ್ ಬಿದ್ದಿದೆ, ಸಿಗ್ನಲ್ ಹೋಗ್ಬಿಟ್ಟು ಕೇಳ್ಬೇಕು. ನಾನು ಹೋಗೋಷ್ಟಿಗೆ ಸಿಗ್ನಲ್ ಹೋಗ್ಬಿಟ್ರೆ ಕಷ್ಟ. ಪಾಸ್ಟ್ ಅದು ಎಲ್ಲೋ ಇಷ್ಟು ನನ್ನ ಲೈಫಲ್ಲಿ ನನ್ನ ಹುಡುಗಿರಿಂದನೇ ಇಷ್ಟೊಂದು ಓಡಾಡಿಲ್ವೇನೋ, ಆ ತರ ಕಾರ್ಗಳಿಂದ ಓಡಾಡ್ತಿದ್ದೀನಿ ನಾನು. ಶೇಟ್, ಕಾರ್ ಸಿಗ್ಲಿಲ್ಲ ಗೈಸ್. ಇಲ್ಲಿ ಸಿಗ್ನಲ್ ಪಾಸ್ ಆಗ್ಬಿಟ್ಟಿದೆ. ಆ ಕಾರು ಸಿಗ್ನಲ್ ಎಲ್ಲ ಇದ್ರೆ ಸಿಕ್ಕಿರೋದೇನೋ, ಪ್ರಾಬಬ್ಲಿ ಸಿಗ್ನಲ್ ಇಂದ ಪಾಸ್ ಆಗ್ಬಿಟ್ಟು ಅದು ಈ ಕಡೆಯಿಂದ ಆ ಕಡೆ ಸೈಡ್ ಹೋಗಿರ್ಬೇಕನ್ನ ಈ ಗಾಡಿ. ನೋಡ್ದೆ ಖುಷಿ ಆಯ್ತು. ಅಲ್ಲೊಂದು ಸಿಗ್ನಲ್ ಅಲ್ಲಿ ನಿಂತಿದ್ರೆ ಚೆನ್ನಾಗಿರೋದು. ಅವ್ರ ಗಾಡಿ ಸಿಗ್ನಲ್ ಅಲ್ಲಿ ನಿಲ್ಲಿಲ್ಲ, ಹಂಗೆ ಪಾಸ್ ಆಗ್ಬಿಡ್ತು ಗಾಡಿ. ಬನ್ನಿ UB ಸಿಟಿ ಕಡೆ ಹೋಗೋಣ. ಮೇ ಬಿ ಇವತ್ತು UB ಸಿಟಿ ಕಡೆ ಸೂಪರ್ ಕಾರ್ಗಳು 100% ಸಿಗ್ತವೆ. ಅಪ್ರೋಚ್ ಮಾಡೋಣ, ಧೈರ್ಯ ಮಾಡ್ಕೊಂಡು ಅಪ್ರೋಚ್ ಮಾಡಬೇಕು. ಕಾನ್ಫಿಡೆನ್ಸ್ ಅಲ್ಲಿ ಒಂದ್ ಸ್ವಲ್ಪ ಫೇಸ್ ಅಲ್ಲಿ ಸ್ಮೈಲ್ ಇಟ್ಕೊಂಡು ಒಳ್ಳೆ ರೀತಿ ಅಪ್ರೋಚ್ ಮಾಡೋಣ. ಗೈಸ್, ಇನ್ನೊಂದು ಸೂಪರ್ ಕಾರ್ ಬರ್ತಿದೆ ಇಲ್ಲಿ ನೋಡಿ. ಕೇಳೋಣ ಇವ್ರ ಹತ್ರ, ಮರ್ಸಾಟಿ. ಬನ್ನಿ ಇವ್ರ ಹತ್ರ ಹೋಗಿ ಕೇಳೋಣ ಒಂದ್ ರೈಡ್. ಕೊಡ್ತಾರೆ ಇಲ್ವಾ ಗೊತ್ತಿಲ್ಲ. ಗೈಸ್, ಈಗ ಸೂಪರ್ ಕಾರ್ ಕಾಣಿಸ್ತಿದೆ. ಎಕ್ಸ್ಕ್ಯೂಸ್ ಮಿ ಬ್ರದರ್, ಎಕ್ಸ್ಕ್ಯೂಸ್ ಮಿ, ನೈಸ್ ಕಾರ್ ಬ್ರದರ್. ಕನ್ನಡ ಬರುತ್ತಾ? ಎಲ್ಲ ಬರುತ್ತೆ ಹೇಳಿ. ನಿಮ್ ಗಾಡಿಯಿಂದ ಒಂದು ರೈಡ್ ಸಿಗ್ಬೋದಾ? ಇಲ್ಲ ಸಿಗಲ್ಲ. ಮರ್ಸಾಟಿ ಇಲ್ಲಿ ಯಾವ್ದು ರೀತಿ ನನಗೆ ರೈಡ್ ಸಿಕ್ಲಿಲ್ಲ. ಗೈಸ್, ನನ್ನಿಂದ ಇಲ್ಲಿ ನೋಡಿ ಸೂಪರ್ ಬೈಕ್ ನಿಂತಿದೆ, ಆಯಬುಜಾ ನಿಂತಿದೆ. ಓನರ್ ಎಲ್ಲೋಗಿದಾರೋ ಗೊತ್ತಿಲ್ಲ, ಬಟ್ ಹೆವಿ ಬಲ್ಕಿ ಆಗಿದೆ ಗೈಸ್ ಈ ಗಾಡಿ. ನೆಕ್ಸ್ಟ್ ಲೆವೆಲ್ ಸೈಜ್ ಇದೆ. ಬಟ್ ಇಂಥ ಗಾಡಿ ನೋಡಿ ಹೆಂಗಿದೆ. ಬೈಕ್ ಓಡ್ಸೋರಿ ಈ ಗಾಡಿ ಎಲ್ಲ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಅನ್ಸುತ್ತೆ ಈ ಗಾಡಿ. ಬನ್ನಿ ನಮ್ಮ ಸೂಪರ್ ಕಾರ್ ಕೇಳೋ ಚಾಲೆಂಜ್ ನ ಕಂಟಿನ್ಯೂ ಮಾಡೋಣ. ಸೂಪರ್ ಬೈಕ್ ಆಗಿದ್ರೆ ಅಲ್ಲಿ ವೆಯ್ಟ್ ಮಾಡಿ ಕೇಳ್ಬೋದಾಯ್ತು. ಸೂಪರ್ ಕಾರ್ ಇರೋದೀಗ. ಗೈಸ್, ಇಲ್ಲಿ ಯಾವ್ದೋ ಸೂಪರ್ ಕಾರ್ ಇದೆ ಗೈಸ್, ಇಲ್ಲಿ ಕೇಳೋಣ ಬನ್ನಿ. ಓನರ್ ಇದಾರೆ ಅಲ್ವೋ ಗೊತ್ತಿಲ್ಲ. ವುಲ್ಫ್ ಇದು ಯಾವ್ದು ಗಾಡಿ ಬ್ರ್ಯಾಂಡು? ನಿಮ್ಗೆಲ್ಲ ಕನ್ಫ್ಯೂಷನ್ ಆಗಿರ್ಬೋದು, ಇದು ಯಾವ್ದು ರೀ ಸೂಪರ್ ಕಾರ್ ಅನ್ನೋ ತರ ಅನ್ಕೋಬಹುದು. ಬಟ್ ಅದು ಸೂಪರ್ ಕಾರ್ ಅಲ್ಲ, ನಾನು ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿದ್ದೆ ಗೈಸ್. ಇದು ಬಲೆನೋ ಗಾಡಿ. ನಾನು ಆಕ್ಚುಲಿ ಏನನ್ಕೊಂಡೆ ಗೊತ್ತಾ, ಆ ಸೂಪರ್ ಕಾರ್ ಅಂತ ಅನ್ಕೋಬಿಟ್ಟೆ. ಆ ರೇಂಜಿಂಗ್ ಮಾಡ್ಸಿದ್ದಾರೆ, ಸಖತ್ತಾಗಿದೆ. ಆಕ್ಚುಲಿ ಎಲ್ಲ ಡೌನ್ ಆಗಿ ಹೆಂಗ್ ಮಾಡ್ಸಿದಾರೆ ನೋಡಿ, ಸೂಪರ್ ಕಾರ್ ತರ ರೇಂಜಿಗೆ. ನಾನು ಅದಕ್ಕೆ ಫ್ರಂಟ್ ಎಲ್ಲ ಹುಡುಕ್ತಿದೀನಿ, ಗೊತ್ತಾಗ್ತಿಲ್ಲ. ಬಲೆನೋದು ಲೋಗೋ ಇದೆ, ಹಂಗಾಗಿ ನನಗೆ ಗೊತ್ತೇ ಆಗ್ಲಿಲ್ಲ. ಇಲ್ಲಿ ಫ್ರಂಟ್ ಬಂದು ನೋಡ್ತಿದೀನಿ, ಸ್ವಿಫ್ಟ್ ಇಂದ ಇದು ಬಿಟ್ಟಿದೆ ಸಿಂಬಲ್. ನೋಡಿ ಏನ್ ಮಾಡಿಫೈ ಮಾಡಿಸಿಟ್ಟಿದ್ದಾರೆ ಈ ಗಾಡಿನ. ಸಖತ್ತಾಗಿದೆ, ಕ್ರೇಜಿ ಅಲ್ಲ ಗೈಸ್. ಏನಂತಂದ್ರೆ ಕಾರ್ಗಳ ಬಗ್ಗೆ ನೆಕ್ಸ್ಟ್ ಇಂದ ಸೂಪರ್ ಕಾರ್ ರೈಡು ಆ ತರ ಮಾಡಿದ್ರೆ ನಾನು ನೆಕ್ಸ್ಟ್ ಇಂದ ಕಾರ್ಗಳ ಬಗ್ಗೆ ನೀಟಾಗಿ ತಿಳ್ಕೊ ಬಂದು ಮಾಡ್ತೀನಿ. ಅಲ್ಲಿ ತನಕ ನೆಕ್ಸ್ಟ್ ಇಂದ ಈ ತರ ಸೂಪರ್ ಕಾರ್ ರೈಡು ಆ ತರ ಯಾವ್ದು ಮಾಡಕ್ ಹೋಗಲ್ಲ. ಬಿಕಾಸ್ ಯಾವ ನಾರ್ಮಲ್ ಎಡಿಷನ್ ಕಾರು ನನ್ನ ಕಣ್ಣಿಗೆ ಆಕ್ಚುಲಿ ನೋಡಕ್ ಸೂಪರ್ ಕಾರ್ಗಳ ತರ ಕಾಣುತ್ತೆ. ಯಾಕಂದ್ರೆ ನನಗೆ ಕಾರ್ಗಳ ಬಗ್ಗೆ ನಾಲೆಡ್ಜ್ ಇರಲ್ಲ, ಹಂಗಾಗಿ ನನಗೆ ಎಲ್ಲ ನೋಡಿದ್ದೆಲ್ಲ ಸೂಪರ್ ಕಾರ್ ಅನ್ಸುತ್ತೆ. ನೋಡಿ ಇದು ಮಾಡಿಫೈಡ್ ಆಗಿರೋದಲ್ವಾ, ನನಗೆ ಇದು ಸೂಪರ್ ಕಾರ್ ತರ ಅನ್ಸುತ್ತೆ. ಆ ಚಿಕ್ಕ ಹುಡುಗ ಹೇಳ್ದಾಗ ನನಗೆ ಗೊತ್ತಾಗಿದೆ ಇದು ಸೂಪರ್ ಕಾರ್ ಅಲ್ಲ ಅಂತ. ಬ್ರದರ್ ಹಾಯ್, ಕೆನ್ ಐ ಗೆಟ್ ಒನ್ ರೈಡ್ ಫ್ರಮ್ ಯುವರ್ ಕಾರ್? ಆಕ್ಚುಲಿ ನಿಮ್ದು ಯಾವ್ದು ಸೂಪರ್ ಕಾರ್ಗೆ ನಿಮ್ ಗಾಡಿ ಒಂದು ರೈಡ್ ಸಿಗ್ಬೋದಾ? ಯಾಕಂದ್ರೆ ಯಾವ್ದೇ ರೀತಿ ಸೂಪರ್ ಕಾರಿಗೂ ಕಮ್ಮಿ ಇಲ್ಲ ಅನಿಸ್ತಿದೆ ನೋಡಕ್ಕೆ. ಸಿಗುತ್ತಾ ನಿಮ್ ಗಾಡಿ ಒಂದು ರೈಡ್? ಹಾ, ಶೋರಾ ಗೈಸ್. ಇದು ಸೂಪರ್ ಕಾರ್ ಅಲ್ದೇ ಹೋದ್ರು, ಬಟ್ ಸೂಪರ್ ಕಾರ್ ರೈಡಿಗಿಂತ ಇಲ್ಲಿ ನೋಡಿ ಗಾಡಿ ಹೆಂಗಿದೆ, ಅದೇ ಎದಾಳ್ತಾ ಇದೆ ಗಾಡಿ ಮೇಲಕ್ಕೆ. ಗೈಸ್, ನಿಮ್ಗೊಂದು ತೋರಿಸ್ತೀನಿ ನೋಡಿ. ಆ ಕಾರ್ ನೋಡಿ ಅಲ್ಲಿರೋದು, ಆ ಕಾರಿಗೂ ಮತ್ತೆ ಈ ಕಾರಿಗೂ ಇದು ನಾರ್ಮಲ್ ಕಾರು ಬಟ್ ಮಾಡಿಫೈಡ್. ಬಟ್ ಈ ಕಾರಿಗೆ ಫೋಟೋ ತೆಗಿತಿರೋ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಆ ಕಾರಿಗೆ ನೋಡಿ, ಆ ಕಾರಿಗೆ ಯಾರೊಬ್ರು ತೆಗಿಯೋರಿಲ್ಲ ಅಲ್ಲಿ. ಆ ರೇಂಜಿಗೆ ಇದೆ ಗೈಸ್ ಇದು ಮಾಡಿಫೈ ಆಗಿರೋದು. ಸೇಮ್ ಸೂಪರ್ ಕಾರ್ ತರ ಅನಿಸ್ತಿದೆ ನೋಡಕ್ಕೆ ಇದು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಗೈಸ್, ಆಕ್ಚುಲಿ ನಾನು ನೋಡಿದಲ್ಲಿ ಇವತ್ತು ಬೆಳಗಿಂದ ಒನ್ ಆಫ್ ದ ಚೆನ್ನಾಗಿರೋ ಕಾರ್ ಅಂದ್ರೆ ನನಗೆ ಇದೆ ಅನ್ಸಿದ್ವು. ಇಲ್ಲಿ ನೋಡಿ, ಆ ಕಾರಿಗೂ ಯಾರು ಫೋಟೋ ತೆಗಿತಿಲ್ಲ ಅಂತದ್ರಲ್ಲಿ ಈ ಕಾರಿಗೆ ಫೋಟೋ ತೆಗಿತಿದ್ರು. ನಿಮ್ ಫೇಸ್ ನ ಬ್ಲರ್ ಮಾಡ್ತೀನಿ, ತೊಂದ್ರೆ ಇಲ್ಲಲ್ಲ? ಶೋರ್, ಬ್ಲರ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಯೂಟ್ಯೂಬ್ ಇನ್ಸ್ಟಾ ಎರಡು ಹ್ಯಾಂಡಲ್ ಮಾಡ್ತೀನಿ ಬ್ರದರ್. ಗೈಸ್, ಫಸ್ಟ್ ಕಾರ್ ರೈಡ್ ಸಿಗ್ತದೆ ನನಗೆ. ಎಕ್ಸಾಸ್ಟ್ ಮಾಡಿಫೈ ಮಾಡ್ತಿದ್ರಾ? ಮಾಡಿಫೈ, ಬಟ್ ಇವಾಗ ಆಲ್ರೆಡಿ ಹಾಕಿದ್ದೀನಿ. ಹಾ ಹಾ, ಈ ಕಡೆ ಎಲ್ಲ ಪೊಲೀಸ್ ಇಶ್ಯೂ ಜಾಸ್ತಿ ಇದೆ. ಹೌದೌದು. ಗೈಸ್, ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಮಾಡಿಫೈ ಆಗಕ್ಕೆ ಎಷ್ಟು ಖರ್ಚು ಆಯ್ತು ಬ್ರೋ?
ಬ್ರೋ ನಿಯರ್ 7 lakh ಆಗಿದೆ ಬ್ರೋ. 7 lakh. ರೀಸೆಂಟ್ ಆಗಿ 1 lakh ಆಯ್ತು. ರೀಸೆಂಟಾಗಿ 1 lakh. ಇದು ಪೇಂಟ್ ಮಾಡಿದ್ರೆ ಪೇಂಟ್ ಮಾಡಿಸಿರೋದಕ್ಕೆ ಸಿಕ್ಕಾಪಟ್ಟೆ ಕ್ಲೋಸಲ್ಲಿ ಹೊಡಿತಿರಲ್ಲ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಬ್ಲರ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ಸ್ ಬ್ರೋ, ಬ್ರದರ್ ಥ್ಯಾಂಕ್ಸ್. ಗೈಸ್, ನಮಗೆ ಸೂಪರ್ ಕಾರಲ್ಲಿ ಸಿಕ್ಕಿಲ್ಲ ಅಂದ್ರೂ ಸೂಪರ್ ಕಾರ್ ಥರ ಇರೋದ್ರಲ್ಲಿ ಒಂದು ಕಾರ್ ರೈಡ್ ಸಿಕ್ಕಿದೆ. ಖುಷಿ ಆಯ್ತು ಗೈಸ್. ಮತ್ತೆ ನೋಡೋಣ ಬನ್ನಿ, ಬೇರೆ ಬೇರೆ ಯಾವ್ದಾದ್ರು ಸೂಪರ್ ಕಾರ್ಗಳು ಸಿಗುತ್ತೆ ಅಂತ. ಸಿಕ್ಕಿದ್ರೆ ಅದಕ್ಕೆ ಅಪ್ರೋಚ್ ಮಾಡೋಣ. ನೋಡೋಣ ಬನ್ನಿ ಇವತ್ತು ಎಷ್ಟು ಸಿಗುತ್ತೆ ಅಂತ ನೋಡೋಣ. ಕ್ರೇಜಿ ಇತ್ತು ಗೈಸ್, ಸಿಕ್ಕಾಪಟ್ಟೆ ಕ್ಲೋಸಲ್ಲಿ ಹೊಡೆದ. ವೆಹಿಕಲ್ಗಳು ಬರ್ತಿದ್ರು ಹತ್ತತ್ರದಲ್ಲಿ ಗಾಡಿನ ಹೊಡಿತಿದ್ದ. ನನಗೆ ಶಾಕ್ ಆಗೋಗ್ಬಿಡ್ತು ಆ ಗಾಡಿಯಲ್ಲಿ. ಗೈಸ್, ಸೂಪರ್ ಕಾರ್ ಇಟ್ಟಿರೋರ್ಗು ಮತ್ತೆ ಇಟ್ಟಿಲ್ದಿರೋರ್ಗು ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾರ್ಮಲ್ ಜನಗಳು ಒಂಥರ ಹಂಬಲ್ ಆಗಿರ್ತಾರೆ, ಅವರಿಗೆಲ್ಲ ಸ್ಟ್ರಗಲ್ ಅನ್ನೋದು ಗೊತ್ತಿರುತ್ತೆ. ಸೂಪರ್ ಕಾರ್ ಇಟ್ಟಿರೋರ್ಗು ಸ್ಟ್ರಗಲ್ ಅನ್ನೋದು ಗೊತ್ತಿರುತ್ತೆ, ಬಟ್ ಒಂದು ರೇಂಜಿಗೆ ಹೋಗ್ತಾ ದುರಹಂಕಾರ ಬಂದಿರುತ್ತೆ. ಅದರಲ್ಲೂ ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬನ್ನಿ ಬೇರೆ ಕಾರ್ ಕಡೆ ಹೋಗೋಣ. ಯಾವ್ದಾದ್ರು ಸೂಪರ್ ಕಾರ್ ಬಂದ್ರೆ ಅದಕ್ಕೂ ಅಪ್ರೋಚ್ ಮಾಡೋಣ. ಗೈಸ್, ಕಾರ್ನ ಹುಡುಕ್ತಾ ನಾನು ಎಲ್ಲಿಗೆ ಬಂದಿದೆ ನೋಡಿ. ನನ್ನ ಮುಂದೆ ಇಲ್ಲಿ ನೋಡಿ ಇನ್ನೊಂದು ಕಾರ್ ನಿಂತಿದೆ, ಪಾರ್ಶ್. ಈ ಕಾರ್ ಓನರ್ ಎಲ್ಲಿದ್ದಾರೋ ಗೊತ್ತಿಲ್ಲ. ನನ್ನ ಹಣೆ ಬರ ಸರಿ ಇಲ್ವೇನಪ್ಪ, ಬಂದಿರೋ ಕಾರ್ಗಳೆಲ್ಲ ಓನರ್ಗಳು ಇರಲ್ಲ ಈ ಗಾಡಿಗಳಲ್ಲಿ. ನೋಡಿ ಕಾರ್ ಹೆಂಗೆ ಕಾಣ್ತಿದೆ ಔಟ್ಸೈಡಿಂದ. ಕ್ರೇಜಿ ಅಲ್ಲ ಇದು. ಇದು ಆಲ್ಮೋಸ್ಟ್ ಎಷ್ಟಿದೆ ಗೊತ್ತಾ ಗೈಸ್, ನನಗೆ ಎದೆ ಮಟ್ಟಕ್ಕೆ ಬರುತ್ತೆ ಅಷ್ಟೇ. ಇದು ಆಲ್ಮೋಸ್ಟ್ ಇಷ್ಟ ಇಟ್ಟು ಕಾರ್. ಇದು ಓನರ್ ಇಲ್ಲ, ಹಂಗಾಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ. ಬಟ್ ಕಾರ್ ಮಾತ್ರ ತೋರಿಸ್ಬೋದು ನಿಮಗೆ ಆರಾಮಾಗಿ. ಕತ್ಲೆ ನಿಂತಿದೆ, ಇದು ಕಲರ್ ಅಷ್ಟೇ ಡಿಮ್ ಇದೆ ಈ ಕಾರು, ಹಂಗಾಗಿ ಅಷ್ಟು ನೀಟಾಗಿ ಕಾಣ್ತಿಲ್ಲ. ಬನ್ನಿ ಔಟ್ಸೈಡ್ ಹೋಗೋಣ, ಹೊರಗಡೆ ಏನಾದ್ರು ಕಾರ್ಗಳು ಸಿಗುತ್ತೆ ಅಲ್ಲಿ ಕೇಳೋಣ. ಸಂಡೇ ನೆನ್ನೆ ಬಂದಿದ್ದಲ್ಲ, ನೆನ್ನೆ ನನಗೆ ನಿಜವಾಗ್ಲೂ ಕಾಣಿಸಿದ್ ಒಂದೇ ಒಂದು ಸೂಪರ್ ಕಾರ್ ಬಿಟ್ರೆ ಯಾವುದೋ ಕಾರ್ಗಳು ಕಾಣಿಸ್ಲಿಲ್ಲ. ಇವತ್ತು ಆಲ್ಮೋಸ್ಟ್ ಒಂದು 2-3 ಕಾಣಿಸಿದ ಗೈಸ್. ಇನ್ನ ವೆಯ್ಟ್ ಮಾಡಿದ್ರೆ ಸಂಜೆ ಅಷ್ಟಿಗೆಲ್ಲ ಒಳಗಿರೋರೆಲ್ಲ ಹೊರಗಡೆ ಬರ್ತಾರೆ, ಅವ್ರ ಕಡೆಯಿಂದ ಕಾರ್ಗಳು ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಅಯ್ಯೋ, ನನಗೆ ಯಾಕೋ ಕಾನ್ಫಿಡೆನ್ಸೇ ಕಡಿಮೆ ಆಗೋಗ್ಬಿಟ್ಟಿದೆ ಈ ಥರ ಸೂಪರ್ ಕಾರ್ ಬೇರೆಯವ್ರ ಕಾರ್ ಹತ್ರ ಹೋಗ್ಬಿಟ್ಟು ಕೇಳೋಕ್ಕೆ. ಬಟ್ ಸ್ಟಿಲ್ ಹೋಗಿ ಅಪ್ರೋಚ್ ಮಾಡೋಣ, ಏನಂತಾರೆ ನೋಡೋಣ. ಬ್ರದರ್, ನಿಮ್ಮ ಗಾಡೀಲಿ ಒಂದು ರೈಡ್ ಸಿಗ್ಬೋದಾ? ಕೆನ್ ಐ ಗೆಟ್ ಒಂದು ರೈಡ್ ಫ್ರಮ್ ಯುವರ್ ಕಾರ್? ರೈಡ್? ಹಾಂ ಇಲ್ಲ, ಹಿಂದೆ ಯಾರೋ ಇಬ್ರು ಹುಡುಗರನ್ನ ಕೂರ್ಸ್ಕೊಂಡಿದ್ದಾರೆ. ಅವರು ಮೋಸ್ಟ್ಲಿ ಅವ್ರು ಡ್ರೈವರ್ ಅಂತ ನನಗೆ ಗೊತ್ತಿರೋ ಪ್ರಕಾರ. ಕೇಳೋಣ ಇವ್ರ ಹತ್ರ ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್, ಆ್ಯಕ್ಚುಲಿ ನೈಸ್ ಕಾರ್, ಕೆನ್ ಐ ಗೆಟ್ ಒನ್ ರೈಡ್ ಫ್ರಮ್ ಯುವರ್ ಕಾರ್? ಯಾ, ಜಸ್ಟ್ ಒನ್ ರೈಡ್. ಐ ಆಮ್ ನಾಟ್ ಆಸ್ಕಿಂಗ್ ಡ್ರೈವ್, ಆಸ್ಕಿಂಗ್ ಟು ಡ್ರೈವ್, ಜಸ್ಟ್ ರೈಡ್. ರೈಡ್ ಮೀನ್ಸ್ ಐ ವಿಲ್ ಸಿಟ್ ಬಿಸೈಡ್ ಯು. ಓಕೆ, ಥ್ಯಾಂಕ್ ಯು. ಗೆಸ್ ನಾನು ಅವರು ಡ್ರೈವರ್ ಹಾಕೊಂಡ್ರು, ಅವನೇ ಗಾಡಿ ಓನರು. ನಾನು ಅದಕ್ಕೆ ಅವನಿಗೆ ಕೇಳಕ್ ಹೋಗ್ಲಿಲ್ಲ. ನಾನು ಏನ್ ಅನ್ಕಡೆ ಗೊತ್ತಾ ಗೈಸ್, ಅವರು ಓನರ್ ಅನ್ಕಂಡು ನಾನು ಕೂರ್ಲಿಲ್ಲ, ನಾನು ಡ್ರೈವರ್ ಅನ್ಕೊಂಡು ಸುಮ್ಮನೆ ನಿಂತಿದ್ದೆ. ಅವ್ರಿಗೆ ಕೇಳಿದ ತಕ್ಷಣ ನಂದಲ್ಲ ಇವ್ರದ್ದು ಅಂದ್ಬಿಟ್ರು, ನನಗೆ ನಗು ಬಂದ್ಬಿಡ್ತು. ಬಟ್ ಎನಿವೆ, ಜಾಗ್ವಾರಿಂದ ಸಿಕ್ಲಿಲ್ಲ, ಮತ್ತೆ ಇದು ಯಾವುದು ಮಸರಾಟಿಯಿಂದನೂ ಸಿಕ್ಕಿಲ್ಲ. ಬನ್ನಿ ಇನ್ನ ವೆಯ್ಟ್ ಮಾಡೋಣ, ಗಾಡಿಗಳು ಬರುತ್ತೆ. ತುಂಬಾ ಸೂಪರ್ ಕಾರ್ಗಳು ಇನ್ನ ಬರಕ್ಕಿದೆ, ಬರುತ್ತೆ. ಬಂದ್ಮೇಲೆ ನಾವು ಕೇಳೋಣ. ಹೋಯ್ತಾ ಯಾವ್ದಾದ್ರು ಸೂಪರ್ ಕಾರು? ಇಲ್ಲ, ಮೋಸ್ಟ್ಲಿ ಡೈಲಿ ವ್ಲಾಗ್ಸ್ ಅಲ್ಲಿ ಈ ತರ ಕಂಟೆಂಟ್ ಕೊಡ್ತಿರೋದು ನಾನು ಒಬ್ಬನೇ ಅನ್ಸುತ್ತೆ. ಡೈಲಿ ವ್ಲಾಗ್ಸಿಗೂ ಹಾಕೊಂಡು, ಮೈನ್ ಚಾನಲ್ಗೂ ಹಾಕೊಂಡು, ಡೈಲಿ ವ್ಲಾಗ್ಸಿಗೂ ಸೇರ್ಕೊಂಡು ವಿಡಿಯೋ ಮಾಡ್ತಾರೆ ನಾನು ಒಬ್ಬನೇನಪ್ಪ. ಇಲ್ಲೋಡಿ, ಅಲ್ಲ, ಇದು ನಾರ್ಮಲ್ ಕಾರು ಗೈಸ್. ಅಲ್ಲಿ ಇದ್ರೊಳಗೆ ಇತ್ತಲ್ಲ ಗಾಡಿ, ಅದೇ ಇದು ಪಾರ್ಶ್. ಇಲ್ಲಿ ಯಾವುದು ಇನ್ನೊಂದು ಕಾರು ಹಿಂಗಿದೆ ಗೈಸ್. ಇನ್ನೊಂದು ಸೂಪರ್ ಕಾರ್ ಕಾಣಿಸ್ತಿದೆ, ಬನ್ನಿ ಹೋಗೋಣ. ಅಯ್ಯೋ, ಈ ಟ್ರಾಫಿಕ್ ಇಂದ ಹೋಗಕ್ಕೆ ಕಷ್ಟ ಆಗುತ್ತೆ ಗುರು. ಎಕ್ಸ್ಕ್ಯೂಸ್ ಮಿ ಬ್ರದರ್, ಕೆನ್ ಐ ಗೆಟ್ ಒನ್ ರೈಡ್ ಫ್ರಮ್ ಯುವರ್ ಕಾರ್? ಯಾ, ಜಸ್ಟ್ ಒನ್ ರೈಡ್. ಸಾರಿ, ಶೋರ್. ಯಾ, ಗೋ ಗೈಸ್. ಫೈನಲಿ ನಂಗೊಂದು ಸೂಪರ್ ಕಾರ್ ರೈಡ್ ಸಿಕ್ತು ಗೈಸ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ರೋ ಐ ಆಮ್ ಕಮಿಂಗ್. ಓ ಮೈ ಗಾಡ್, guys, crazy. Oh my god, what a power, bro. Oh, I'm scared totally. Oh my god, guys, crazy ಅನ್ನಿಸ್ತಿದೆ ಮಾತ್ರ. Here you go. I'm first time sitting in super car, bro. I'm too excited. So what's your name, bro? Ayan. Nice to meet you, bro. What's your name? My name is Girish. Actually, you made my day. Oh, from morning onwards I'm asking ride, nobody giving me. Oh, crazy bro, crazy. Guys, ಕಡಿಮೆ ಪವರ್ ಇರ್ಲಿಲ್ಲ, ನೆಕ್ಸ್ಟ್ ಲೆವೆಲ್ ಪವರ್ ಅನ್ಕೊಳ್ಳಿ. ನನಗೆ ಹಿಂಗ್ ಕೂತಿದ್ದೀನಿ, ನಾನು ನಾರ್ಮಲ್ ಕಾರಲ್ಲಿ ಕೂರ್ತೀವಲ್ಲ ನಮ್ಮನೆ ಕಾರಲ್ಲಿ, ಆ ತರ ಕೂತಿದ್ದೀನಿ. ಅದು ಆ ಫೀಲ್ ಬರ್ಲಿಲ್ಲ, ಹಂಗೆ ಎಳ್ದು ಹಾಕ್ಬಿಡ್ತಿ ಹಿಂದಕ್ಕೆ. ಪವರ್ ಈಗೆಲ್ಲಿ ಆ ರೇಂಜಿಗೆ ಪವರ್ ಇದೆ ಗಾಡಿಲಿ. ಹೌ ಮಚ್ ಫಾರ್ ದಿಸ್ ಕಾರ್? I got it as a gift from my dad. Yeah. Oh my god. ಹಾರ್ಟ್ ಬಿಟ್ ಹಂಗೆ ಮೇಲಕ್ಕೆ ಹೋಗಿ ಬಂದಂಗೆ ಅನ್ಸಿದೆ ಒಂದೇ ಸರಿ. ಕ್ರೇಜಿ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ ಈಗ. ಸಖತ್ ಖುಷಿ ಆಗ್ತಿದೆ ನನಗೆ ಇವತ್ತು.
ಕ್ರೇಜಿ ಕ್ರೇಜಿ ಗೈಸ್, ನನ್ಗೆ ಬೇರೆ ಮಾತೇ ಬರ್ತಿಲ್ಲ, ನನಗೆ ಕ್ರೇಜಿ ಅನ್ನೋದು ಬಿಟ್ರೆ ಅಷ್ಟು ಮಜಾ ಅನಿಸ್ತಿದೆ ಕೂರಕ್ಕೆ. ವಾಟ್ ಈಸ್ ದಿಸ್ ಕಾರ್ ನೇಮ್? CLA 45 AM. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. No problem, anytime. ಯಾ, ನೈಸ್ ಮೀಟಿಂಗ್ ಯು ಬ್ರೋ, ಯು ಮೇಡ್ ಮೈ ಡೇ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ವಾವ್ ಗೈಸ್, ಅಬ್ಬಾ ಎದೆಲ್ಲ ಡಗ್ ಅನ್ಬಿಡ್ತಾ. ಇನ್ನು ನನ್ನ ಬಾಡಿದು ನಂದು ಹಾರ್ಟ್ ರೇಟ್ ಕೇಳಿ ಹೆಂಗೆ ಅನಿಸ್ತಿದೆ ಕೇಳಿ. ಏನು ಫಾಸ್ಟ್ ಆಗಿತ್ತು ಅಂದರೆ ಗಾಡಿ, ನೆಕ್ಸ್ಟ್ ಲೆವೆಲ್ ಫಾಸ್ಟ್ ಅನ್ಕೊಳ್ಳಿ ಗಾಡಿದು. ಫೈನಲಿ ನನಗೆ ಸೂಪರ್ ಕಾರಿಂದು ರೈಡ್ ಸಿಕ್ಬಿಡ್ತಲ್ಲ, ಅದೇ ಖುಷಿ ಆಯಿತು ನನಗೆ. ನನಗೆ ಆ ಜಾಗದಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ನನ್ನ ಲಾಸ್ಟ್ ಕಾರಲ್ಲಿ ಒಂದು ಕೂತ್ನಲ್ಲ, ಆ ಕಾರಿಗೂ ಈ ಕಾರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ವ್ಯತ್ಯಾಸ ಇದೆ ಅನ್ಕೊಳ್ಳಿ. ಬನ್ನಿ, ಆಕ್ಚುಲಿ ಹುಡುಗ ತುಂಬಾ ಒಳ್ಳೆನು, ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ದ. ಬನ್ನಿ ನೆಕ್ಸ್ಟ್ ಕಾರ್ ಹತ್ರ ಹೋಗೋಣ. ನಾನೀಗ ಆಲ್ಮೋಸ್ಟ್ ಈ ಜಾಗದಲ್ಲಿ ವೆಯ್ಟ್ ಮಾಡಿದೆ. ಶೆಲ್ ಇದೆಯಲ್ಲ ಈ ಪೆಟ್ರೋಲ್ ಬಂಕ್ ಹತ್ರ, ಈ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ವೆಯ್ಟ್ ಮಾಡಿದೆ. ನಮಗೆ ಆಲ್ಮೋಸ್ಟ್ ಬೇಕಾದಷ್ಟು ಸೂಪರ್ ಕಾರ್ಗಳು ಬರ್ತಾ ಇರ್ತವೆ ಗಸ್. ವೀಕ್ ಡೇಸ್ ಬರ್ದೆ ಹೋದ್ರೆ ವೀಕೆಂಡ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ ಗಾಡಿಗಳು. ನಾನು ಸುಮ್ಮನೆ ಅವ್ರು ಕೊಡಲ್ಲ ಅನ್ಕೊಂಡಿದ್ದೆ, ಬಟ್ ಕ್ರೇಜಿ ಶಬ್ದ ನೋಡಿ ಹೆಂಗ್ ಬರ್ತಿದೆ ಗಾಡಿದು. ಎಕ್ಸಾಸ್ಟ್ ಕೂತ್ ಬಿಟ್ಟಿದ್ದೀನಿ, ಅವ್ರು ಸಡನ್ ಆಗಿ ಆಕ್ಸಿಲೇಟರ್ ರೈಸ್ ಮಾಡಿದ ತಕ್ಷಣ ನಾನು ಹಿಂದಕ್ಕೆ ಎಳೆದ್ಬಿಡ್ತು ಗಾಡಿ ಒಂದೇ ಸರಿ. ಆ ರೇಂಜಿಗೆ ಪವರ್ ಇದೆ. ಫಸ್ಟ್ ಟೈಮ್ ನಾನು ಸೂಪರ್ ಕಾರ್ ಅಲ್ಲಿ ಕೂತಿರೋದು. ನೋಡಿ 3 ಕಾರು, ಅದ್ರಲ್ಲಿ ಸೆಂಟ್ರಲ್ ಕಾಣ್ತಿದೆಯಲ್ಲ ವೈಟ್, ಈ ಕಾರ್ ಇದೆಯಲ್ಲ ಇದೇ ಕಾರಲ್ಲಿ ಈಗಷ್ಟು ನಾನು ರೈಡ್ ಸಿಕ್ಕಿದ್ದು. ಸೊ ಹಂಗಾಗಿ ಮತ್ತೆ ಹೋಗಿಲ್ಲ. ಮತ್ತೆ ಇದು ಅವ್ರ ಜೊತೆಲಿ ಇದ್ದಿದ್ದು ಫ್ರೆಂಡಿನ ಕಾರು. ಆಕ್ಚುಲಿ ಅದನ್ನ ನಾನು ಅಪ್ರೋಚ್ ಮಾಡಿಲ್ಲ. ಇದು M4 ಅನ್ಸಿದೆ, ಮೋಸ್ಟ್ಲಿ BMW ಸೀರೀಸ್ ಕಾರ್ ಇದು. ಮೋಸ್ಟ್ಲಿ M4 ಏನೋ M2 ನ M4 ಬರುತ್ತೆ ಇದು ಕಾರು. ನಾನು ಅಪ್ರೋಚ್ ಮಾಡಿಲ್ಲ ಅವ್ರಿಗಿನ್ನ. ಅವ್ರಿದಾರಲ್ಲ, ಅವ್ರ ಮುಂದೆ ಮೂವ್ ಆದ್ರೆ ಆಮೇಲೆ ಬೇಕಾದ್ರೆ ಅಪ್ರೋಚ್ ಮಾಡ್ತೀನಿ, ಯಾಕಂದ್ರೆ ಅವ್ರ ಮುಂದೆ ಅಪ್ರೋಚ್ ಮಾಡಬಾರ್ದು, ಚೆನ್ನಾಗ್ ಅನ್ಸಲ್ಲ. ಅದಕ್ಕೆ ಹಂಗಾಗಿ ಅವಾಗ್ಲಿಂದ ಇಷ್ಟ ತನಕ ವೆಯ್ಟ್ ಮಾಡ್ತಾ ಇದೀನಿ. ನೋಡೋಣ ಇನ್ನ ಸೂಪರ್ ಕಾರ್ಗಳು ಬರುತ್ತೋ ಇಲ್ಲೋ ಅಂತ. ಬರೋ ತನಕ ಇಲ್ಲಿ ನೋಡಿ ಈ ಜಾಗದಲ್ಲಿ ಇವ್ರು ಇದಾರಲ್ಲ, ಈ ಅಣ್ಣನ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ನಾನೀಗ. ಒಂದು 6 ಗಂಟೆ ಮೇಲೆ ಬರುತ್ತಂತೆ ಗೈಸ್. ಈಗ ಆಲ್ಮೋಸ್ಟ್ 5 ಗಂಟೆ ಆಗ್ತದೆ, ಸಂಜೆ 6 ಗಂಟೆ ಮೇಲೆ ಸೂಪರ್ ಕಾರ್ಗಳು ಚೆನ್ನಾಗಿ ಬರುತ್ತಂತೆ. ನೋಡೋಣ, 6 ಗಂಟೆ ತನಕ ವೆಯ್ಟ್ ಮಾಡೋಣ. ಚೂರು ಡ್ರಿಫ್ಟ್ ಕಾರ್ ಅದು ಆಕ್ಚುಲಿ. ಗೈಸ್ ಫಸ್ಟ್ನೇ BMW ಕಾರ್ ಇದೆಯಲ್ಲ, ಸರಿಯಾಗಿ ಡ್ರಿಫ್ಟ್ ಹೊಡ್ಬಿಡ್ತು. ಅದು ಇರೋದೇ ಡ್ರಿಫ್ಟಿಗೆ ಅಂತಾನೆ ಕಾರು ಬೇಸಿಕಲಿ. ನೆನೆ ತೋರಿಸಿದ್ನಲ್ಲ ಹಂಗಾಗಿ. ಇನ್ನೊಂದು ಯಾವ್ದೋ ಬಂತೀನಿ ನೋಡಿ, ವಾ ಗೈಸ್ ಬೇರೆ ಗಾಡಿ ಹೋಗಿ ಹೋಗಿ 3 ಕಾರ್ ಹೋಗಿದ್ದು, ಸಡನ್ ಆಗಿ ಇನ್ನೊಂದು ಸೂಪರ್ ಕಾರ್ ಬಂದ್ಬಿಡ್ತು. ಮತ್ತೆ ನಾನು ಇದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಆಕ್ಚುಲಿ ಈಗೊಂದು BMW ಬಂದಿದೆ. BMW ಹತ್ರ ಹೋಗಿ ಕೇಳೋಣ, ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ ಬ್ರೋ, ಕೆನ್ ಐ ಗೆಟ್ ಒನ್ ರೈಡ್ ಫ್ರಮ್ ಯುವರ್ ಕಾರ್? I'm actually heading home really soon. I'm heading to my cousin's house in the side. ಓಕೆ, ಥ್ಯಾಂಕ್ ಯು ಸೊ ಮಚ್. ಅವಾಗಲೂ ನೀವೇ ಅಲ್ಲ ಹೋಗಿದ್ದು ಹಿಂಗೆ? ಕ್ರೇಜಿ ಡ್ರಿಫ್ಟ್ ಆಯ್ತು ಅದು ಗಾಡಿ. ಗೈಸ್ ಎಲ್ಲ ಹರಿಲಿದ್ದಾರೆ, ಎಲ್ಲ ಹೋಗ್ತಾರಂತೆ, ಹಂಗಾಗಿ ಅವ್ರು ಕೊಡ್ತಾ ಇಲ್ಲ ಗಾಡಿ. ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಈ ಕಾರ್. ಅವಾಗಲೇ ಸರಿಯಾಗಿ ಡ್ರಿಫ್ಟ್ ಆಯ್ತು ಮಾತ್ರ. ಓಕೆ ಗೈಸ್, ಫೈನಲಿ ಈ ವಿಡಿಯೋ ಮುಗಿಸೋಂತ ಟೈಮು ಬಂದಿದೆ, ಯಾಕಂದ್ರೆ ಟೈಮು ಆಗ್ತಾ ಬಂತು. ಯಾವ್ದೇ ರೀತಿ ಸೂಪರ್ ಕಾರ್ಗಳು ಏನು ಕಾಣಿಸ್ತಾ ಇಲ್ಲ ಈಗ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲೊಂದು ಯಾವ್ದೋ ಬರ್ತಾ ಇದೆ ನೋಡಿ ಸೂಪರ್ ಕಾರು. ನೋಡೋಣ ಈಗ ಹೆಂಗ್ ಹೋಗ್ತಾರಂತ ನನಗೆ ಗೊತ್ತಿಲ್ಲ. 100% ಹುಡುಗ ವಿಡಿಯೋಗೋಸ್ಕರ ಆದ್ರೂ ಫಾಸ್ಟಾಗಿ ಹೋಗ್ತಾನೆ. ನೋಡ್ತಿದ್ದೀವಿ ಅಂತಾನೆ ಸರಿಯಾಗಿ ಹೋಗ್ಬಿಟ್ರು ಅವರು.